ಹಲೋ ಹಾಯ್ ಫ್ರೆಂಡ್ಸ್, ಆರಾಮಿದ್ದೀರಿ ಅನ್ಕೊಂತೀನಿ ಫ್ರೆಂಡ್ಸ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಫ್ರೆಂಡ್ಸ. ಇವತ್ತು ದ್ರಾಕ್ಷಿ ತೆಗಿಲಿತ್ತಾವ ನೋಡ್ರಿ ಫ್ರೆಂಡ್ಸ. ದ್ರಾಕ್ಷಿ ನೋಡ್ರಿ ಫ್ರೆಂಡ್ಸ, ಈ ಥರ ಗೊನೆ ಇಟ್ಟು ಉದ್ದಾಗ್ಯಾವ ನೋಡ್ರಿ ಫ್ರೆಂಡ್ಸ. ದ್ರಾಕ್ಷಿ ಮಾತ್ರ ಈ ವರ್ಷ ಫುಲ್ ತುಂಬ ಆದ್ರೆ ಹಿಂಗೆ ರೀ. ಯಾವ ನೋಡ್ತೀರಿ, ಯಾವ ಗೊನೆಯಲ್ಲಿ ನೋಡ್ರಿ ಎಲ್ಲ ಹಿಂಗೆ ಒಂದೊಂದು ಗೊನೆ ಹೆಗ್ಗ್ಯಾವ ನೋಡ್ರಿ ದ್ರಾಕ್ಷಿದ್ರಿ. ಮಾಲ್ ಶೆಡ್ಡಿಗೆ ಹಾಕ್ಬೇಕ್ರಿ ಫ್ರೆಂಡ್ಸ. ಇದು ಶೆಡ್ ನೋಡ್ರಿ, ಮನುಕೆ ಮಾಡೋ ಶೆಡ್ ನೋಡ್ರಿ. ಈಗ ನಿಮ್ಮ ಶೆಡ್ ಹೆಂಗದ, ಎಷ್ಟು ಉದ್ದಿಗೆ ಎಟ್ಟದ್ರಿ ಫ್ರೆಂಡ್ಸ್, ಅಗ್ಲಿಗೆ ಎಟ್ಟದ ಎಲ್ಲ ತೋರಿಸಿ ನೋಡ್ರಿ ಫ್ರೆಂಡ್ಸ್. ಇನ್ನು ಮುಂದಿಗೆ ಮಾಲ್ ಡಿಪ್ಪಿಂಗ್ ಹೆಂಗೆ ಮಾಡ್ತಾರೆ ಹೆಂಗಿಲ್ಲ ನೋಡ್ರಿ ಫ್ರೆಂಡ್ಸ್. ಅದು ಭೀ ಉದ್ದಿಗೆ ನೋಡ್ರಿ ಫ್ರೆಂಡ್ಸ್, ಇಟ್ಟು 160 ಫುಟ್ ಉದ್ದದ ರೀ. ಇಟ್ಟೆಲ್ಲ ಸಣ್ಣ ಸಣ್ಣ ಜಾಳಿಗೆ ಎಲ್ಲ ಹಣ್ಕೊಂಡು ತೊಗೊಂಡು ನೋಡ್ರಿ ಫ್ರೆಂಡ್ಸ್. ಇದ್ರ ಮೇಲೆ ಮಾಲ್ ಹಾಕ್ತಾರೆ ಇನ್ನು ಮುಂದೆ ರೀ. ಈಗ ಸೈಡಿಗೆ ಕಾಳದು ಬೀಳ್ಬೇಕಂದ್ರೆ ಸೈಡಿಗೆ ಬೀಳ್ಬೇಡ್ದು ಹಿಂಗೆಲ್ಲ ಹಣ್ಕೊಂಡು ತೊಗೊಂಡು ನೋಡ್ರಿ ಮಾಲ್ ನೋಡ್ರಿ ಫ್ರೆಂಡ್ಸ್. ದ್ರಾಕ್ಷಿ ಯಾವ ಥರ ಡಿಪ್ಪಿಂಗ್ ಮಾಡ್ತಾರೆ ನೋಡ್ರಿ. ಇದು ಚಲೋ ದ್ರಾಕ್ಷಿ ನೋಡ್ರಿ, ತೆಲುಗು ಬರೋ ಅಂತ. ಹಿಂಗೆಲ್ಲ ಮಾಲ್ ಸ್ಟಾಕ್ ಇಟ್ಕೋತೇವ್ರಿ ಪೈಲ ರೀ. ಮಾಲ್ ಸ್ಟಾಕ್ ಇಟ್ಕೊಂಡು ಕಸಿಂದ್ರೆ ಫ್ರೆಂಡ್ಸ ಹಿಂಗೆ ಡಿಪ್ಪಿಂಗ್ ಮಾಡ್ತಾವೆ ನೋಡ್ರಿ. ಈಗ ಇದು ಡಿಪ್ಪಿಂಗ್ ಆಯಿಲ್ ನೋಡ್ರಿ. ಇದು ಅಂದ್ರೆ ಚಲೋ ದ್ರಾಕ್ಷಿ ಕಡ್ದು ಕಸಿಂದ್ರೆ ಹಿಂಗೆ ಡಿಪ್ಪಿಂಗ್ ಅಂದ್ರೆ ಮುಣಗ್ಸರಿ. ಅದು ಕ್ಯಾರೆಟ್ ರೀ. ಒಂದು 10 ನಿಮಿಷ, ಒಂದು 5 ನಿಮಿಷ ಇಟ್ಟು ಮುಣಗ್ಸೋದು ನೋಡ್ರಿ ಕ್ಯಾರೆಟ್ ಸಗಟ್ರಿ. ಅದು ಅದ್ರಿ ಎಲ್ಲ ಹಿಂಗೆ ಟೋಟಲ್ ಒಂದು 10-12 ಕ್ಯಾರೆಟ್ ಕೊಂಡಿರ್ತಾವ್ರಿ ಫ್ರೆಂಡ್ಸ್. ಅರ್ದಾಗ ಹಿಂಗೆ ಎತ್ತೆಟ್ಟು ಇಡ್ಬೇಕ್ರಿ. ಒಬ್ಬರು ಮುಣಗ್ಸೋರು ಬೇರೆನೇ ರೀ. ಇದು ಚಲೋ ಮಾಲ್ ನೋಡ್ರಿ, ಚಲೋ ದ್ರಾಕ್ಷಿ ಅದು ನೋಡ್ರಿ ಫ್ರೆಂಡ್ಸ್. ಇದು ಮಾಲ್ ಮಾತ್ರ ಗುಣಗುಣಕ ಧಾಮ ಪೆಂಡ್ ಅದ ನೋಡ್ರಿ ದ್ರಾಕ್ಷಿ. ಇದು ಗೊನೆ ಮಾತ್ರ ಒಂದೊಂದು ಗೇಣು ಹೆಗ್ಗ್ಯಾವ್ರಿ. ಇವ್ರು ಹಾಗೆ ಎತ್ತಿಡ್ತಾರೆ ರೀ. ಎತ್ತಿಟ್ಕಂದ್ರೆ ಅವ್ರು ಹಾಗೆ ಡಿಪ್ಪಿಂಗ್ ಆಯಿಲ್ದಾಗ ಮುಣಗಿಸ್ತಾರೆ ರೀ ಕ್ಯಾರೆಟ. ಸರಿಯಾಗಿ ಕೂತ ಇಲ್ಲ ನೋಡ್ಕೋಬೇಕ್ರಿ. ಇಲ್ಲಾಂದ್ರೆ ಗೊನೆ ಒಂದಕ್ಕೊಂದು ನುಜ್ಜುಗತ್ತಾವಲ್ರಿ ತಳಗ ಕ್ಯಾರೆಟ್ ಮೇಲೆ ಕ್ಯಾರೆಟ್ ಕೂತ್ರಿ. ಹಿಂಗೆ ಸರಿಯಾಗಿ ಇಟ್ಕೋಬೇಕ್ರಿ ಅದು ಕ್ಯಾರೆಟ್ ದ್ರಾಕ್ಷಿದು. ಹಿಂಗೆಲ್ಲ ಡಿಪ್ಪಿಂಗ್ನಾಗ ಎಲ್ಲ ಮುಣಗಿಸಿ ಬಿಡ್ಬೇಕು ನೋಡ್ರಿ ಕ್ಯಾರೆಟ್ ದ್ರಾಕ್ಷಿದು. ಒಂದು 5 ನಿಮಿಷ ಇಲ್ಲ 10 ನಿಮಿಷ ನಿಂದಿರ್ಬೇಕ್ರಿ. ಹಿಂಗೆಲ್ಲ ತೊಗೋಬೇಕ್ರಿ. ಮತ್ತು 10 ನಿಮಿಷ ಆದ್ಮೇಲೆ ರೀ ಇದು ಅಂದರೆ ಎಲ್ಲ ಅದಕ್ಕೆ ಮಾಲ್ ಆಯಿಲೆಲ್ಲ ಹತ್ಕೊಂಡಿದ್ದಿರ್ತಾರೆ ರೀ. ಡಿಪ್ಪಿಂಗ್ ಆಯಿಲ್ ರೀ ಅದು. ಅಂದ್ರೆ ಮನುಕ್ಕೆ ರೆಡಿ ಮಾಡ್ಬೇಕಂದ್ರೆ ಹಿಂಗೆ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ. ನೀರೆಲ್ಲ ಜಾನ್ಬೇಕ್ರಿ. ಅದು ನೀರು ಜಾನಿಸಿ ಎಲ್ಲ ತೆಗಿಬೇಕ್ರಿ ಹೊರಗೆ ಕ್ಯಾರೆಟ್ ರೀ. ಹಿಂಗೆಲ್ಲ ಒಂದ್ರ ಮೇಲೆ ಒಂದು ಕ್ಯಾರೆಟ್ ಇಟ್ಕೊಂತ ಹೋಗ್ಬೇಕ್ರಿ. ಎಲ್ಲ ನೀರು ಜಾನ್ತಾವ್ರಿ ಅವು. ಮತ್ತು ಟ್ಯಾಕ್ಟರ್ ತೊಗೊಂಡು ಹೊಂಟ್ರ ನೋಡ್ರಿ. ಈಗ ಮತ್ತೆ ಕ್ಯಾರೆಟ್ ತುಂಬ್ಕೊಂಡು ಬರ್ಬೇಕಲ್ರಿ. ಮತ್ತು ದ್ರಾಕ್ಷಿ ತುಂಬ್ಕೊಂಡು ಬರ್ಬೇಕ್ರಿ. ಈಗ ಮತ್ತೆ ಹೋಗ್ಯಾರ್ರಿ ಗಾಡಿ, ಟ್ಯಾಕ್ಟರ್ ಹೋಯ್ತು ನೋಡ್ರಿ ಫ್ರೆಂಡ್ಸ. ಇದೆಲ್ಲ ಡಿಪ್ಪಿಂಗ್ ಆಯಿಲ್ ಎಲ್ಲ ತೆಗೆದು ಕಸಿ ಮ್ಯಾಲೆ ಎತ್ತಿಟ್ರಿ. ಅದೊಂದು ಗಾಡಿ ಅದ ರೀ, ಒತ್ತ ಗಾಡಿ. ಒತ್ತ ಗಾಡಿ ಮೇಲೆ ಹಾಗೆ ಎತ್ತಿ ಇಡ್ಬೇಕ್ರಿ. ಇದು ನೋಡ್ರಿ ಒತ್ತ ಗಾಡಿ ಅದ. 2 ಕ್ಯಾರೆಟ, ಒಂದೊಂದು ಕ್ಯಾರೆಟ್ ಹಿಂಗೆ ಎತ್ತಿಟ್ಟು ಬೀಳಾರಂಗೆ ರೀ. ಜಕ್ಕೊತ್ತೊಯ್ದು ಅಲ್ಲಿ ಡಿಪ್ಪಿಂಗ್ ಇದು ಮಾಡ್ಬೇಕು ನೋಡ್ರಿ. ಅದಕ್ಕೆ ಇಲ್ಲೊಂದು ಸ್ವಲ್ಪ ನೀರು ಸೋರ್ತಾವ್ರಿ. ಮತ್ತು ಒಯ್ಯೋ ಟೈಮ್ ನೀರು ಸೋರ್ತಾವ್ರಿ ಅವು ಕ್ಯಾರೆಟ್ದಂದ್ರಿ. ಡಿಪ್ಪಿಂಗ್ ಆಯ್ತು ಆಯಿಲ್ ಹತ್ತಂದ್ರೆ ದ್ರಾಕ್ಷಿಗೆ ರೀ. ಹಿಂಗೆ ಇದರ ಮೆತ್ತು ಹೊಡ್ಲಿಕ್ಕೆ ನೋಡ್ತಾರೆ ಅದು ದ್ರಾಕ್ಷಿ ರೀ. ಡಿಪ್ಪಿಂಗ್ ಆಯಿಲ್ ಹಾಗೆ ದ್ರಾಕ್ಷಿ ತಿತ್ತಂದ್ರೆ ಸಂಡಸ್ ಬಾಜಿಗೆ ಹತ್ತಾರೆ ಫ್ರೆಂಡ್ಸ್. ಅದು ಹೊಟ್ಟೆ ಜಾಡಿಸ್ತಾರೆ ರೀ ಬಾಜಿಗೆ ಡಿಪ್ಪಿಂಗ್ ಆಯಿಲ್ ರೀ. ಈ ಶೆಡ್ಡಿನ ಅಂತಕ್ಕೆ ಬಂದೆ ನೋಡ್ರಿ ಹೊತ್ಕೋತು. ಶೆಡ್ಡಿನ ಅಂತಕ್ಕೆ ಬಂದ ಕಸಿ ನೋಡ್ರಿ ದ್ರಾಕ್ಷಿ ಹಂಗೆ ಹಾಕ್ತಾರೆ ರೀ ಶೆಡ್ಡಿಗೆ ನೋಡ್ರಿ. ಹಿಂಗೆ ಎತ್ತಿ ಒಂದೊಂದು ಗೊನೆ ಪದ್ದಸಿರಿ ಹಾಕೊಂಡು ತೊಗೋಬೇಕ್ರಿ. ಅದಕ್ಕೆ ಒಟ್ಟು ಜಾಗ ಫಳ್ಳ
ಉಳಿಲಾರ್ದಂಗೆ ರೀ ನೋಡ್ರಿ. ಕೈಯಾಗ ಒಂದು 2 4 ಗೊನೆ ತೊಗೊಂಡು ಕಸಿಂದ್ರೆ ಹಿಂಗೆಲ್ಲಿ ಫಳ ಇರ್ತಾವಲ್ಲ ರೀ ಅಲ್ಲೆಲ್ಲ ಹಾಕೊಂಡು ತೊಗೋಬೇಕು ನೋಡ್ರಿ ದ್ರಾಕ್ಷಿ. ಇದು ನೋಡ್ರಿ ಮ್ಯಾಲಿನ ಖಾನ್ಯಾಗ ನೋಡ್ರಿ ದ್ರಾಕ್ಷಿ ಹಿಂಗೆ ಥರ ಹಾಕೊಂಡು ತೊಳಿತಾರೆ ರೀ. ಆ ಕಡೆ ದಂಡಿ ಹಿಡಿದೆಲ್ಲ ಹಾಕೋತ ಬಂದಾರ ರೀ ಫ್ರೆಂಡ್ಸ್. ಈಗ ದ್ರಾಕ್ಷಿ ಮೊನಿಕೆ ನೋಡಿ ಈ ಥರ ರೆಡಿ ಆಗ್ತದೆ ಇದು. ಇನ್ನು ಮೊನಿಕೆ ತೆಗೆ ಟೈಮಿಗೆ ಇಟ್ಟು ಹೇಳ್ತೀನಿ ರೀ ಫ್ರೆಂಡ್ಸ್ ನಿಮ್ಗೆ. ನೋಡ್ರಿ ಬಡ್ಡಕ್ಕಿಂದ ಹಿಂಗೆ ದ್ರಾಕ್ಷಿ ಹತ್ತದ ನೋಡ್ರಿ, ಅದು ಅದೇ ಮೊನಿಕೆ ಆಗ್ತದೆ ರೀ. ಹಿಂಗೆ ಇದು ಎಕ್ದಮ್ ತಳಗಿಂದ ಒಂದೊಂದು ಕಾಳು ಉಚ್ಕೊಂಡು ಬಿದ್ದು ಇರ್ತಾವಲ್ಲ ರೀ ಗೊನಿದು, ಆ ತಳಗಿನ ಸೈಡ್ ಕಾಳು ಅದ ರೀ ಅದು. ಈ ಮ್ಯಾಲಿನ ಒಂಥರ ರೀ ತಳಗಿನ ಒಂಥರ ಹಿಂಗೆ ಎಲ್ಲ ಮೊನಿಕೆ ರೆಡಿಯಾಗಿ ಬಿಡ್ತದೆ ರೀ ಪದ್ದಸರಿ ರೀ. ಎಷ್ಟು ಚಂದ ಕಾಣಿಸ್ತದೆ ನೋಡ್ರಿ. ಹಿಂಗೆ ಬಡ್ಡಕ್ಕಿಂದ ಒಂದು ಸೈಡ್ ನೋಡಿದ್ರಿ ದ್ರಾಕ್ಷಿ ಇರೋದು. ಟೋಟಲ್ ಒಂದು 10-12 ಖಾನಿ ಅವ ರೀ ಫ್ರೆಂಡ್ಸ್ ಇದಕ್ಕೆ. ಶೆಡ್ಡಿನ ಮೇಲೆ 6 ಮಂದಿ ಬೇಕ್ರಿ ಫ್ರೆಂಡ್ಸ್. 4 ಮಂದಿ ಹೆಣ್ಣಾಳು ರೀ, 2 ಗಂಡಾಳು ರೀ. ಆ ಚಿಕನ್ ಸೈಡ್ ಕ್ಯಾರೆಟ್ ಹಂಗೆ ಒತ್ತಕ್ಕೆ ಬೇಕ್ರಿ ಒಂದು ಮನುಷ್ಯ ರೀ. ಈಚೆ ಕಡೆ ಒಬ್ಬರು ಇರ್ತಾರೆ ರೀ. ಈ ಥರ ಪದ್ದಸರಿ ಎಲ್ಲ ಹಾಕೊಂಡು ತೊಗೋಬೇಕು ನೋಡ್ರಿ ದ್ರಾಕ್ಷಿ ಸೈಡ್ ಇದಕ್ಕೆ ರೀ. ಜಾಳ್ಗಿ ಮೇಲೆ ನೋಡ್ರಿ ಇದು ವಾತಾವರಣ ಎಲ್ಲ ಚಲೋ ಇತ್ತಂದ್ರೆ ಜಲ್ದಿನ ಹೊಳತದೆ ರೀ ಫ್ರೆಂಡ್ಸ್ ದ್ರಾಕ್ಷಿ. ಇದು ಮೊನಿಕೆ ಜಲ್ದಿನ ರೆಡಿ ಆಗಿಬಿಡ್ತದೆ ರೀ. ಹಿಂಗೆ ಬಿಸಿಲು ಕಡಕ್ಕೆ ಇತ್ತಂದ್ರೆ ಜಲ್ದಿನ ಹೊಂಡಿರ್ತಾರೆ ರೀ. ಭಾಳ ಒಂದು 10 ದಿನದಾಗ ಹೊಂಡಿರ್ತಾರೆ ರೀ. ವಾತಾವರಣ ಜರ ಡಿಮ್ ಮತ್ತು ಡಲ್ ಇತ್ತಂದ್ರೆ ಭಾಳ ಮುಂದೆ ಹೋಗ್ತಾರೆ ರೀ. ಒಂದು 5 ದಿನ ಹೆಚ್ಚಿಗೆ ತೋತಾರೆ ರೀ. ಉದ್ದಿಗೆ ಸೈಡ್ ನೋಡ್ರಿ ಎಷ್ಟು ಉದ್ದವ್ರಿ ಫ್ರೆಂಡ್ಸ್. ಜಾಳಿಗೆ ಎಲ್ಲ ಹಾಗೆ ಒಂದು ಲೆವೆಲ್ ಕಾಣಿಸ್ತದೆ ರೀ. ಎಲ್ಲ ಬಿಳಿ ಜಾಳಿಗೆ ಅದು ನೋಡ್ರಿ ಅದು. ಇದು ಎಕ್ದಮ್ ಬಡ್ಡಕ್ಕಿನ ಕಾಳು ನೋಡ್ರಿ. ಇದು ಚೂರ ಆಗಿದ್ರಿ. ಅದು ಒಂದೊಂದು ಕಾಳು ಉಚ್ಕೊಂಡು ಬೀಳ್ತಾವಲ್ರಿ. ಈ ಥರ ಎಲ್ಲ ಕಾಳು ನೋಡ್ರಿ ಎಕ್ದಮ್ ಸಣ್ಣ ಲಾಸ್ಟ್ ಜಾಳಿಗೆ ನೋಡ್ರಿ ಇದು. ಅಲ್ಲೇ ದಳವ ಕಟ್ಟೆ ನೋಡ್ರಿ ಫ್ರೆಂಡ್ಸ್. ದಳವ ಕಟ್ಟೆ ಅಲ್ಲೇ ಕೆಲಸ ಮಾಡುತ್ತಾರೆ. ಹಾಗೆ ನೀರು ಮೇವ ಮಾಡ್ಬೇಕಲ್ರಿ, ಅದಕ್ಕೆ ದೂರ ಎಲ್ಲಿ ಕಟ್ಟಿಲ್ರಿ. ಬ್ಯಾಸಿಗೆ ದಿನ ರೀ, ಬಿಸಿಲು ಭಾಳ ರೀ. ಹಿಂಗಾಗಿ ಅಲ್ಲೇ ನಳಿ ಕಟ್ಟ್ಯಾರ ದನಗಳು ಭೀ. ಇದು ಹೊಂಡ ನೋಡ್ರಿ, ಅಟ್ಟೆ ಸಣ್ಣ ಹೊಂಡ ಅದ ರೀ. ಇದು ಬಾಯಿ ದಪ್ಪಲೆ ಅದ ರೀ. ನೀರು ಭಾಳ ಹೊಲ್ಸವ್ರಿ, ಅದಕ್ಕೆ ಇದು ಹಾಸು ಭಾಳ ಅದ್ರ ಒಳಗೆ. ಇದು ಮೋಟ್ರ್ ಡಬ್ಬಿ ನೋಡ್ರಿ ಹೊಂಡಿಂದ ರೀ. ಹೊಂಡ ಯಾವ ತಿರಿ ಅದ ಈಗ ತೋರಿಸ್ತೀವಿ ನೋಡ್ರಿ ಫ್ರೆಂಡ್ಸ್. ನೀರಿನ ಮೋಟ್ರ್ ಅದ ರೀ ಹೊಂಡ್ಯಾಗಿದು. ಕ್ಯಾನಲ್ ನೀರು ಬರ್ತಾವಲ್ರಿ, ಕ್ಯಾನಲ್ ನೀರು ಒಂದು ಸ್ವಲ್ಪ ಬಾಯಿ ನೀರು ರೀ. ಹಿಂಗಾಗಿ ಹೊಂಡಿ ಸ್ಟಾಕ್ ಮಾಡ್ಕೋತೀವ್ರಿ. ಹಿಂಗೆ ನೋಡ್ರಿ ಸ್ಟಾಕ್ ಮಾಡ್ಕೊಂಡು ಇಲ್ಲಿ ತೆಂಗಿನ ಗಿಡ ನೋಡ್ರಿ. ತೆಂಗಿನ ಗಿಡ ಇದೆ, ದ್ರಾಕ್ಷಿ ನೋಡ್ರಿ. ಇದೆ ದ್ರಾಕ್ಷಿ ತೆಗೆದು ಕಸಿಂದ್ರೆ ಅದೇ ಶೆಡ್ಡಿ ಹಾಕಲ್ತಾರೆ ಮಾಲ. ಹಿಂಗಾಗಿ ವಿಡಿಯೋ ಮುಗಿಸ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.